May I come in, sir? Yeah, please. Please come. Good Please. morning. Good morning. Good morning, sir. Good morning. Please sit. Mr. Vinay Kumar, you introduce yourself. Tell all about you. Sir, my name is Vinay Kumar. I completed my school education in Tiptur, Kalpataru Central School, and I completed my graduation in civil engineering in Bangalore, BIT, Bangalore. And I was preparing for UPSC and banking exams from 3 years. This is my first attempt in IBPS RRB. What about your parents? Sir, my father name is Gopalappa, Mr. Gopalappa, and he is a retired CDPO. My mother is Nagavini, and she is housewife. So, you know Kannada? Yes, sir. Fully. So, can we conduct interview in the Kannada only? Yes, sir. Okay. Okay. ಬ್ಯಾಂಕ್ ಅಂದರೆ ಏನು ಹೇಳಿ ವಿನಯ್ ಕುಮಾರ್? ಬ್ಯಾಂಕ್ ಅಂತಂದ್ರೆ ಒಂದು ಡೆಪಾಸಿಟ್ನ ಅಕ್ಸೆಪ್ಟ್ ಮಾಡ್ಕೊಳೋದು ಮತ್ತೆ ಲೋನ್ಸ್ನ ಕೊಡೋದು. ಈ ಒಂದು ಫೈನಾನ್ಷಿಯಲ್ ಸರ್ವಿಸ್ಗೆ ಬ್ಯಾಂಕಿಂಗ್ ಅಂತ ಹೇಳ್ತಾರೆ ಸರ್. ಈ ಬ್ಯಾಂಕ್ ಮತ್ತು ಇನ್ನೊಂದು ನಾನ್ ಬ್ಯಾಂಕ್ ಫೈನಾನ್ಸ್ ಕಂಪ್ನಿ ಅಂತ ಹೇಳ್ತಾರೆ. ಅದಕ್ಕೆ ಎರಡಕ್ಕೂ ಏನು ವ್ಯತ್ಯಾಸ ಅಂತ ಹೇಳ್ಬೋದು? ಡಿಫರೆನ್ಸ್ ಏನು ಅಂತ? ಸರ್, ಬ್ಯಾಂಕಿಂಗ್ ಅಲ್ಲಿ ಮತ್ತೆ ಇದು ಎರಡರಲ್ಲೂ ಆಲ್ಮೋಸ್ಟ್ ಡೆಪಾಸಿಟ್ನ ಅಕ್ಸೆಪ್ಟ್ ಮಾಡಿಕೊಂಡು ಲೋನ್ಸ್ನ ಕೊಡ್ತಾರೆ. ಬಟ್ ನಮಗೆ ಟರ್ಮ್ ಡೆಪಾಸಿಟ್ಸ್ನ ಯಾವಾಗ ಬೇಕಾದರೂ ತೆಗೆಯೋ ಒಂದು ಅವಕಾಶ ಬ್ಯಾಂಕಲ್ಲಿ ಇರುತ್ತೆ, NBFCಗೆನ ಹೆಚ್ಚಾಗಿ. ಮತ್ತೆ FDICನ ಬ್ಯಾಂಕಲ್ಲಿರೋ ಡೆಪಾಸಿಟ್ಗೆ FDIC ಬ್ಯಾಕ್ ಮಾಡಿರುತ್ತೆ, ಲೀಗಲಿ ಬ್ಯಾಕ್ಡ್ ಇರುತ್ತೆ. ಅರೌಂಡ್ ಒಂದು 5 lakhವರೆಗೂ ಡೆಪಾಸಿಟ್ ಇನ್ಶೂರೆನ್ಸ್. DICGC. ಓಕೆ. ಮತ್ತೆ ಬೇರೆ ಡಿಫರೆನ್ಸು? ಮತ್ತೆ ಸದ್ಯಕ್ಕೆ ಕರೆಂಟ್ ಮತ್ತು ಸೇವಿಂಗ್ಸ್ ಅಕೌಂಟ್ ಬರೀ ಬ್ಯಾಂಕಲ್ಲಿ ಹೌದು ಸರ್, ಬೇರೆ ಕಡೆ ಮಾಡಲಿಕ್ಕೆ ಹೌದು ಸರ್. ಆಗೋದಿಲ್ಲ. ನೀವೀಗ ಸಿವಿಲ್ ಇಂಜಿನಿಯರಿಂಗ್ ಮಾಡಿದಿರಿ. ಹೌದು ಸರ್. ಸಿವಿಲ್ ಇಂಜಿನಿಯರಿಂಗ್ ಮಾಡಿ ಯಾಕೆ ನಿಮ್ಮ ಅದೇ ಕೋರ್ ಇದರಲ್ಲಿ ಹೋಗಬಾರ್ದು? ಯಾಕೆ ಬ್ಯಾಂಕ್ ಜಾಬ್? ಸಿವಿಲ್ ಸರ್ವಿಸಸ್ ಓಕೆ, ಎಲ್ಲರೂ ಹೋಗ್ತಾರೆ. ಸರ್, ಇದರಲ್ಲಿ ಜಾಬ್ ಸೆಕ್ಯೂರಿಟಿ ಜಾಸ್ತಿ ಇರುತ್ತೆ. ಮತ್ತೆ ಸೊಸೈಟಿನಲ್ಲಿ ನಮಗೆ ಕೊಡೋ ಒಂದು ರೆಸ್ಪೆಕ್ಟ್ ಅದೊಂದು. ಆಮೇಲೆ ಬ್ಯಾಂಕಿಂಗ್ ಅಲ್ಲಿರೋ ಒಂದು ಪರ್ಕ್ಸ್ ಮತ್ತೆ ಸ್ಯಾಲ್ರಿ ಪ್ರತಿಯೊಂದು ಕೂಡ ಒಂದು ಚೆನ್ನಾಗಿದೆ. ಬಟ್ ಇದು ನಮ್ಮ ಇದು ಈ ಎರಡು ರೀಜನ್ ರೂರಲ್ ಬ್ಯಾಂಕ್, ಇದರಲ್ಲಿ ಯಾವ್ದು ಆಪ್ಷನ್ ಕೊಟ್ಟಿದ್ರಿ ನಿಮ್ಗೆ ಗೊತ್ತು. ಬಟ್ ರೂರಲ್ ಪ್ಲೇಸ್ಗೆ ಹೋಗ್ಬೇಕು, ರೆಡಿ ಇದ್ದೀರಾ ಅದಕ್ಕೆ ಹೋಗ್ಲಿಕ್ಕೆ? ಏನೆಲ್ಲ ಪ್ರಾಡಕ್ಟ್ಸ್ ಇದೆ ಬ್ಯಾಂಕಲ್ಲಿ? ಏನೆಲ್ಲ ಪ್ರಾಡಕ್ಟ್ ಅಥವಾ ಬ್ಯಾಂಕ್ ಪ್ರಾಡಕ್ಟ್ಸ್ ಅಂತ ಬಂದ್ರೆ ಅದರಲ್ಲಿ ಸೇವಿಂಗ್ಸ್ ಅಕೌಂಟ್ ಅಂತ ಇರುತ್ತೆ, ಮತ್ತೆ ಜನರಲ್ ಅಕೌಂಟ್ ಇರುತ್ತೆ, ಮತ್ತೆ ATMs, ಅದ್ರ ಸರ್ವಿಸಸ್, ATMs, ಕ್ಯಾಶ್ ಡೆಪಾಸಿಟ್ ಮಷಿನ್ಸ್ ಇರುತ್ತೆ. ಈ ಗ್ರಾಮೀಣ ಬ್ಯಾಂಕ್ಗಳು ಯಾರಿಗೆ ಲೋನ್ ಕೊಡ್ತಾರೆ ಸರ್? MSME ಮತ್ತೆ ಅಗ್ರಿಕಲ್ಚರ್ ಇವರಿಗೋಸ್ಕರ ಒಂದು ಫೈನಾನ್ಷಿಯಲ್ ಇನ್ಕ್ಲೂಷನ್ ಆಗಿ ಇದನ್ನ RRB ಅಂತ ಇದಾದ. ನೀವೀಗ ಮೇನ್ ಕಮರ್ಷಿಯಲ್ ಬ್ಯಾಂಕ್ಗಳು ಇದೆ, ರೀಜನ್ ರೂರಲ್ ಬ್ಯಾಂಕು ಇದೆ. ಅದು ಎರಡಕ್ಕೆ ಏನು ವ್ಯತ್ಯಾಸ ಅಥವಾ ಏನು ಡಿಫರೆನ್ಸ್ ಅಂತ ಹೇಳ್ಬೋದು? ಕಮರ್ಷಿಯಲ್ ಬ್ಯಾಂಕ್ ಅಂತಂದ್ರೆ ಆಲ್ಮೋಸ್ಟ್ ಕಮರ್ಷಿಯಲ್ ಬ್ಯಾಂಕ್ ಮತ್ತೆ ರೀಜನಲ್ ರೂರಲ್ ಬ್ಯಾಂಕು ಎರಡೂ ಕೂಡ ಸಿಮಿಲರ್ ಆಗಿ ವರ್ಕ್ ಮಾಡುತ್ತೆ. ಬಟ್ ರೂರಲ್ ಬ್ಯಾಂಕ್, ರೀಜನಲ್ ರೂರಲ್ ಬ್ಯಾಂಕ್ ಅಂತಂದ್ರೆ ಆದಷ್ಟು ಒಂದು ಬಡವರ್ಗದವರಿಗೆ ಅಥವಾ ಒಂದು ಅಗ್ರಿಕಲ್ಚರಲ್ ಸೆಕ್ಟರ್ಗೆ ಮತ್ತೆ MSMEಸ್ಗೆ ಜಾಸ್ತಿ ಫೋಕಸ್ ಮಾಡುತ್ತೆ. ಆಮೇಲೆ ಅವ್ರಿಗೆ ಅವ್ರ ಪ್ರಿಯಾರಿಟಿ ಅದ್ರ ಮೇಲೆ ಜಾಸ್ತಿ ಇರುತ್ತೆ ಸರ್. ಪ್ರೈಮರಿ ಸೆಕ್ಟರ್ ಏನು ಪ್ರಯಾರಿಟಿ ಸೆಕ್ಟರ್ ಲೋನ್ ಅಂದ್ರೆ ಏನು? ಪ್ರಿಯಾರಿಟಿ ಸೆಕ್ಟರ್ ಅಂತಂದ್ರೆ ಅವರ ಲೆಂಡಿಂಗ್ ಅಲ್ಲಿ ಅವ್ರ ಒಂದು ಲೋನ್ ಮಾಡೋ ಇದರಲ್ಲಿ ಅವ್ರ ಮೇಜರ್ ಒಂದು ಪ್ರಿಯಾರಿಟಿನ ಒಂದು ಸೆಕ್ಟರ್ಗೆ ಅಂತ ಇಟ್ಟಾಗ ಅದನ್ನ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂತ ಹೇಳ್ತಾರೆ. ಅದನ್ನು ಕನ್ನಡದಲ್ಲಿ ಏನ್ ಹೇಳ್ತಾರೆ? ಆದ್ಯತಾ ರಂಗದ ಅಲ್ವಾ? ಅದು ಗೊತ್ತಿಲ್ಲ ಸರ್. ವಿನಯ್ ಕುಮಾರ್, ನೀವು ಸಿವಿಲ್ ಇಂಜಿನಿಯರಿಂಗ್ ಕಲ್ತಿದ್ದೀರಲ್ಲ, ಅದರಲ್ಲಿ ಒಂದು ಸರ್ವೇಯಿಂಗ್ ಮತ್ತು ಲೆವೆಲಿಂಗ್ ಅಂತ ಒಂದಿರ್ತಾರೆ. ಅದರಲ್ಲಿ ಕೆಲವೊಂದು ಉಪಕರಣಗಳು ಉಪಯೋಗ ಮಾಡ್ತೀವಿ. ಅವು ಯಾವ್ದೆಲ್ಲ ಉಪಕರಣಗಳು ಹೇಳ್ತಾರೆ ಸರ್? ಲೆವೆಲಿಂಗ್ ಸ್ಟಾಫ್ ಯೂಸ್ ಮಾಡ್ತೀವಿ, ಮತ್ತೆ ಮೀಟರ್ ಚೈನ್ ಯೂಸ್ ಮಾಡ್ತೀವಿ, ಅದನ್ನ ಇದು ಮಾಡೋದಕ್ಕೆ, ಲೆಂತ್ ಮೆಷರ್ ಮಾಡೋದಕ್ಕೆ. ಓಕೆ. ಈಗ ಎಲ್ಲ ಕೆಲವೊಂದು ಡಿಜಿಟಲ್ ಬಂದಿದಾವಲ್ಲ ಉಪಕರಣಗಳು? ಸರ್, ಡಿಜಿಟಲ್ ಲೆವೆಲಿಂಗ್ ಅಂತಂದ್ರೆ ನಮ್ಗೆ ಒಂದು ಇದರಲ್ಲಿ ಮುಂಚೆ ಅಂತಂದ್ರೆ ನಮಗೆ ಸರ್ ಅದೊಂದು ರೆಫರೆನ್ಸ್ ಪಾಯಿಂಟ್ ಹಿಡ್ಕೊಂಡು ಒಂದು ಆಲ್ರೆಡಿ ತಗೊಂಡು ಕಂಪಾಸ್ ತಗೊಂಡು ಫೋರ್ ಬೇರಿಂಗ್ ಬ್ಯಾಕ್ ಬೇರಿಂಗ್ ಅಂತ ತಗೊಂಡು ಅದರದ ನಾವು ಅದ್ರ ಹೈಟ್ ಕಂಪೇರ್ ಟು ಸಿ ಲೆವೆಲ್ ನಾವು ಒಂದು ಹೈಟ್ ಮೆಷರ್ ಮಾಡ್ಕೊಂಡು ಹೋಗ್ತೀವಿ ಸರ್. ಓಕೆ. ನೀವು ತಿಪ್ಟೂರ್ನವ್ರಲ್ವಾ? ಹೌದು ಸರ್. ತಿಪ್ಟೂರು ಯಾವುದಕ್ಕೆ ಫೇಮಸ್? ತೆಂಗಿನಕಾಯಿ. ಏನು ಮಾಡ್ತಾರೆ ತೆಂಗಿನಕಾಯಿಂದ? ಸರ್, ತೆಂಗಿನಕಾಯಿಂದ ಸುಮಾರು ಯೂಸಸ್ ಇದೆ. ಒಂದು ಪ್ರೈಮರಿ ಯೂಸಸ್ ಅಂತಂದ್ರೆ ಕಾಯಿ,
ಮತ್ತೆ ನೆಕ್ಸ್ಟ್ ಕಾಯಿರ್ ಬರುತ್ತೆ, ಆ ನಾರನ್ನ ಕಾಯಿರಾಗಿ ಯೂಸ್ ಮಾಡ್ತಾರೆ, ಅದರಿಂದ ದಾರ ಮಾಡ್ತಾರೆ, ಹಗ್ಗ ಮಾಡ್ತಾರೆ. ಅಲ್ಲ, ನಿಮ್ಮ ತಿಪ್ಟೂರು ಕೋಕೋನಟ್ ಹಾಂ ಸರ್. ಅದರದ್ದು ಕೊಬ್ಬರಿ ಹಸಿ ಕೊಬ್ಬರಿ ತುರಿತಾರಲ್ಲ, ಹಾಂ ಸರ್. ಅದು ನಿಮ್ಮದೇ ಊರದ್ದು ಫೇಮಸ್. ನಿಮ್ಮ ಊರಲ್ಲಿ ಹಸಿ ಕೊಬ್ಬರಿ ಮಿಠಾಯಿಗೆಲ್ಲ ಹಾಕ್ತಾರಲ್ಲ. ಹಾಂ ಸರ್, ತುಂಬಾ ಯೂಸಸ್ ಇದೆ ಸರ್. ಯೂಸ್ಗಳು ಇದಾವೆ, ಬಟ್ ನಿಮ್ಮ ತಿಪ್ಟೂರು ಕೊಬ್ಬರಿ ಮಾತ್ರ ಅದು ಎಣ್ಣೆ, ಕೊಬ್ಬರಿದು ಎಣ್ಣೆ. ಓಕೆ. ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಅದು ಎಕ್ಸ್ಪೋರ್ಟ್ ಆಗ್ತದೆ. ಎಕ್ಸ್ಪೋರ್ಟ್ ಆಗುತ್ತೆ ಸರ್. ಸರ್ ಪ್ರತಿಯೊಂದು ಕೊಕೊನಟ್ ಅಲ್ಲಿ ಪ್ರತಿಯೊಂದು ಇದಾಗುತ್ತೆ ಸರ್. ಒಳಗಡೆ ಫಸ್ಟ್ ಕಾಯಾಗಿ ತಗೊಬೋದು. ಮದ್ದೂರು ಹತ್ತಿರ ಕಾಯಿ ಎಳ್ನೀರಿಗೆ ಹೋಗುತ್ತೆ. ಹಾಂ ಸರ್. ನಿಮ್ಮ ಕಡೆ ಇರೋದು ಕೊಬ್ಬರಿಗೆ ಕೊಕೊನಟ್ ಅಂತೇಳಿ, ಅದು ಕೊಬ್ಬರಿ ತುರಿದು ಕೊಬ್ಬರಿ ಇರ್ತಲ್ಲ, ಅದು ಕೆಲವೊಬ್ರು ಗಿಟ್ಕ ಮಾಡ್ತಾರೆ, ಕೆಲವೊಂದು ಕೊಬ್ಬರಿಕಾಯಿ ಒಣಗಿದ ಕೊಬ್ಬರಿಗೆ ಕೊಕೊನಟ್ ಪೌಡರ್ ಮಾಡ್ತಾರೆ, ಡೆಸಿಕೇಟೆಡ್ ಪೌಡರ್. ಕೆಲವು ವಿನಯ್ ಕುಮಾರ್, ನೀವು ಬಿ ಸಿವಿಲ್ ಮಾಡಿದ್ದೀರಾ? ಹಾಂ ಸರ್. ನಿಮ್ಮನ್ನು ಒಂದು ವೇಳೆ ಬ್ಯಾಂಕಿಗೆ ಸೆಲೆಕ್ಟ್ ಮಾಡಿದರೆ ಅದರಿಂದ ಬ್ಯಾಂಕಿಗೆ ಏನು ಪ್ರಯೋಜನ ಆಗ್ತದೆ ಸರ್? ಯಾರಾದರೂ ಒಂದು ಪ್ರಾಜೆಕ್ಟಿಗೆ ಯಾವ್ದಾದ್ರು ಒಂದು ಎಸ್ಟಿಮೇಷನ್ ಆಗಿ ಬಂದಾಗ ಅದನ್ನ ಕರೆಕ್ಟ್ ಆಗಿದೆಯಾ ಏನು ಅಂತ ಅಂದ್ಬಿಟ್ಟು ಒಂದು ವ್ಯಾಲ್ಯೂ ಹಾಕೋದಕ್ಕೆ ಒಬ್ಬ ಸಿವಿಲ್ ಇಂಜಿನಿಯರಿಂಗ್ ಚೆನ್ನಾಗಿ ಗೊತ್ತಿರುತ್ತೆ. ಅವ್ನು ಯಾರಾದೊಬ್ಬರು ಕ್ಲೈಂಟ್ ಬಂದು ಇಲ್ಲ ಕಸ್ಟಮರ್ ಬಂದು ಅವ್ರದ್ದೊಂದು ಪ್ರಾಜೆಕ್ಟ್ ಅಂತ ಕೊಟ್ಟಾಗ ಆ ಪ್ರಾಜೆಕ್ಟಿಗೆ ಅವ್ರು ಹಾಕಿರೋ ಎಸ್ಟಿಮೇಷನ್ ವ್ಯಾಲ್ಯೂ ಏನು, ಅದಕ್ಕೆ ರಿಯಲ್ ಆಗಿ ಆಗೋದಂಥದ್ದೇನು ಅನ್ನೋದೇನು ಅಂತ ಅಂದ್ಬಿಟ್ಟು ಒಬ್ಬ ಸಿವಿಲ್ ಇಂಜಿನಿಯರ್ ಚೆನ್ನಾಗಿ ಗೊತ್ತಿರುತ್ತೆ. ಮತ್ತು ನಾವು ಯಾರಾದ್ರು ಒಬ್ಬ ಅಗ್ರಿಕಲ್ಚರಿಸ್ಟ್ ಯಾರು ಬಂದು ಅವ್ರೇನಾದ್ರು ಒಂದು ಇನ್ಫ್ರಾಸ್ಟ್ರಕ್ಚರ್ ಆಗಿ ಏನಾದ್ರು ಒಂದು ಡೆವಲಪ್ ಮಾಡ್ಕೊಬೇಕು ಅಂತಂದರೆ ನಮ್ಮ ಹತ್ರ ಇರೋ ಒಂದು ಐಡಿಯಾಸ್ನ ಅವ್ರ ಹತ್ರ ಶೇರ್ ಮಾಡ್ಕೊಬೋದು. ಈ ಥರ ಏನು ಯಾವ್ದಾರು ಒಂದು ಗೋಡೌನ್ಗೆ ಆಗಲಿ ಅಥವಾ ಯಾವ್ದಾರೊಂದು ಒಂದು ಲೋಡ್ ಡಿಸ್ಟ್ರಿಬ್ಯೂಷನ್ ಅಂತಾರೆ. ನಿಮ್ಮ ಹತ್ರ ಒಂದು ಜನ ಬರೋರು ಬಂದು ಒಂದು ಕೊಡ್ತಾನೆ ನಿಮಗೆ, ನೀವು ಒಂದು ಪ್ಲ್ಯಾನ್ ಕೊಡ್ತಾನೆ, ಅದನ್ನು ನೀವು ವೆರಿಫೈ ಮಾಡ್ತೀರಾ ಇದು ಪ್ರಾಪರ್ ಲೋಡ್ ಡಿಸ್ಟ್ರಿಬ್ಯೂಷನ್ ಹಾಕಿದ್ದಾರಾ ಇಲ್ಲ ಅಂತ? ಏನದು ಲೋಡ್ ಡಿಸ್ಟ್ರಿಬ್ಯೂಷನ್ ಅಂದರೆ? ಲೋಡ್ ಡಿಸ್ಟ್ರಿಬ್ಯೂಷನ್ ಅಂತಂದರೆ ಆ್ಯಕ್ಚುಲಿ ಒಂದು ಪ್ರಾಪರ್ ಆಗಿ ಇರೋ ಒಂದು ಲೋಡನ್ನ, ಈಗ ಒಂದು ಬಿಲ್ಡಿಂಗ್ ಅಂತ ಮಾಡಿದಾಗ ಅದೊಂದು ಪಿಲ್ಲರ್ಗಳ ಮೇಲೆ ಲೋಡ್ ಕಂಪ್ಲೀಟ್ ಆಗಿ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಸರ್. ನಾವೀಗ ನಾನು ಒಂದು ಬಿಲ್ಡಿಂಗಿಗೆ ಒಂದು 4 ಪಿಲ್ಲರ್ ಇಟ್ಟಿದ್ದೀನಿ ಅಂತಂದರೆ 4 ಪಿಲ್ಲರ್ಗೂ ಈಕ್ವಲ್ ಆಗಿ ನಾನು ಲೋಡ್ನ ಡಿಸ್ಟ್ರಿಬ್ಯೂಟ್ ಮಾಡೋದಂಥದ್ದು ಇದಾಗುತ್ತೆ. ಅದು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಬೇಕು. ಫೈಲ್ ಫೌಂಡೇಶನ್ ಅಂತಾರಲ್ಲ, ಏನದು? ಸ್ವಲ್ಪ ಈಗ ಫೌಂಡೇಶನ್ಗೆ ನಾರ್ಮಲ್ ಆಗಿ ಫೌಂಡೇಶನ್ ಮಾಡಿದ್ರೆ ಪೈಲ್ ಹಾಕ್ಬಿಟ್ಟು ಪಿಲ್ಲರ್ಸ್ ಹಾಕ್ಬಿಟ್ಟು ಫೌಂಡೇಶನ್ ಮಾಡ್ತಾರೆ ಸರ್. ಅದು ಯಾವಾಗ ಮಾಡ್ತಾರೆ ಪೈಲ್ ಫೌಂಡೇಶನ್? ಸ್ಟಾರ್ಟಿಂಗ್ ಅಲ್ಲೇ ಅಂದ್ರೆ ಅಲ್ಲಲ್ಲ, ಎಲ್ಲ ಪ್ರಾಜೆಕ್ಟ್ ಅಲ್ಲಿ ಮಾಡ್ತಾರಾ? ಎಲ್ಲ ಪ್ರಾಜೆಕ್ಟಲ್ಲೂ ಮಾಡಲ್ಲ ಸರ್. ಅಂದ್ರೆ ಅದರ ಲೋಡ್ ಬೇರಿಂಗ್ ಕೆಪಾಸಿಟಿ ಅಂದ್ರೆ ನಮ್ಮ ಜಾಸ್ತಿ ಲೋಡಿನ ಬಿಲ್ಡಿಂಗ್ ಮೆಟ್ರೋದಲ್ಲಿ ಮಾಡ್ತಾರಲ್ಲ ಅಲ್ಲಿ ಫೈಲ್ ಫೈನಿಂಗ್ ಅದು ಮಾಡ್ತಾರೆ ಸರ್. ಮತ್ತೆ ಹೆಂಗೆ ಅಂದ್ರೆ ಲೂಸ್ ಸಾಯಿಲ್ ಇದ್ದಾಗ ಪೈಲ್ ಫೌಂಡೇಶನ್ ಮಾಡಬಹುದು. ಓಕೆ. ಡ್ರೆಡ್ಜಿಂಗ್ ಅಂದ್ರೆ ಏನು? ಡ್ರೆಡ್ಜಿಂಗ್ ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ಈಗ ನೀವು ಬ್ಯಾಂಕಿನಲ್ಲಿ ನಾವೊಂದು ಪ್ರೈವೇಟ್ ಸೆಕ್ಟರ್ ಲೆಂಡಿಂಗ್ ಅಂತ ಹೇಳಿದೆ. ಓಕೆ, ಅದು ಯಾವುದೆಲ್ಲ ಇರ್ತದೆ ಪ್ರೈವೇಟ್ ಸೆಕ್ಟರ್ ಲೆಂಡಿಂಗ್ನಲ್ಲಿ? ಸರ್ ಅಗ್ರಿಕಲ್ಚರ್ನ ನಾವು ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಲ್ಲಿ ಹಾಕ್ಬೋದು, ಮತ್ತೆ MSMEsನ ಹಾಕ್ಬೋದು. ಇಲ್ಲ ಯಾವ್ದಾದ್ರು ಒಂದು MSMEs ಅಲ್ಲಿ ಯಾವ್ದಾದ್ರು ಒಂದು ನಾವು ಒಂದು ರೀತಿಯ ಒಂದು ಇಂಡಸ್ಟ್ರಿ ಮಾತ್ರ ಡೆವಲಪ್ ಮಾಡಬೇಕು ಅಂತಂದರೆ ಆ ಒಂದು ಸೆಕ್ಟರ್ನ ನಾವು ಇದಕ್ಕೆ ಹಾಕ್ಬೋದು ಪ್ರಯಾರಿಟಿ ಆಗಿ. ಈಗ ಒಂದು ವುಮೆನ್ ಇದು ಮಾಡ್ತಾ ಇರೋ ಒಂದು ಕಾಟೇಜ್ ಇಂಡಸ್ಟ್ರೀಸ್ನ ಪ್ರಯಾರಿಟಿ ಸೆಕ್ಟರಿಗೆ ಹಾಕಿದ್ರೆ ಅದು ಡೆವಲಪ್ ಆಗುತ್ತೆ. ಆ ರೀತಿ ಯಾವ್ದಾದ್ರು ಒಂದು ಗೌರ್ಮೆಂಟ್ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಯಾವ್ದಾದ್ರು ಒಂದು ಸೆಕ್ಟರ್ನ ಡೆವಲಪ್ ಮಾಡಬೇಕು ಅಂತಂದರೆ ಅದನ್ನ ಇದಕ್ಕೆ ಹಾಕ್ಬೋದು. ನಿಮ್ಮ ಇದರಲ್ಲಿ ಮಳೆಯನ್ನು ಹೆಂಗೆ ಮಾಪನ ಮಾಡ್ತಾರೆ? ಎಷ್ಟು ಮಳೆ ಬಿದ್ದಿದೆ ಅಂದರೆ? ಸೆಂಟಿಮೀಟರ್, ರೈನ್ ಗೇಜ್ ಮೀಟರಲ್ಲಿ ಸೆಂಟಿಮೀಟರ್ ಲೆಕ್ಕದಲ್ಲಿ ಮೆಷರ್. ಹೌದಾ? ಮಿಲಿಮೀಟರ್ ಇಷ್ಟು ಮಿಲಿಮೀಟರ್ ಮಳೆ ಆಯಿತು, ಇಷ್ಟು ಸೆಂಟಿಮೀಟರ್ ಮಳೆ ಆಗ್ತದೆ ಅಂದರೆ ಏನದರ ಅರ್ಥ ಸರ್? ಒಂದು ರೈನ್ ಗೇಜ್ ಮೀಟರ್ ಅಂತ ಇರುತ್ತೆ. ಅದು ಒಂದು ಯಾವುದೋ ಒಂದು ಅನ್ಡಿಸ್ಟರ್ಬ್ ಪ್ಲೇಸಲ್ಲಿ ಇಟ್ಟಿರ್ತಾರೆ. ಅದನ್ನ ಮಳೆ ಆದಾಗ ಅದು ಮೆಷರ್ ಮಾಡುತ್ತೆ ಸರ್, ನೀರು ಎಷ್ಟು ಬಂದಿದೆ ಅದರಲ್ಲಿ ಅಂತ. ಆ ಆಧಾರದ ಮೇಲೆ ಇಷ್ಟು ಸೆಂಟಿಮೀಟರ್ ಮಳೆ ಆಗಿದೆ ಅಂತ ಹೇಳ್ತಾರೆ. ವಿನಯ್, ಹಾಂ ಸರ್. ನೀವು ಯಾವುದಾದ್ರೂ ಬ್ಯಾಂಕಿನಲ್ಲಿ ಗ್ರಾಹಕರಾಗಿದ್ದೀರಾ? ಹೌದು ಸರ್. ಯಾವ ಬ್ಯಾಂಕು? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಎಂಥ ಖಾತೆ ಓಪನ್ ಮಾಡಿದ್ದೀರಿ? ಸೇವಿಂಗ್ಸ್ ಬ್ಯಾಂಕ್. ಸೇವಿಂಗ್ಸ್ ಬ್ಯಾಂಕ್ ಉಳಿತಾಯ ಖಾತೆ ಆರಂಭ ಮಾಡಲಿಕ್ಕೆ ಏನೇನು ದಾಖಲೆ ಕೊಟ್ಟರಿ? ಸರ್ ಒಂದು ಆಧಾರ್ ಕಾರ್ಡು ಮತ್ತು ಅದೊಂದೇ ಅನ್ಸುತ್ತೆ ಸರ್. ಒಂದೇ. ನಿಮ್ಮ ಫೋಟೋ ಕೊಡಲಿಲ್ವಾ? ಫೋಟೋ, ಆಧಾರ್ ಕಾರ್ಡ್ ಫೋಟೋ. ನಿಮ್ಮ ಅಡ್ರೆಸ್ ಪ್ರೂಫ್ ಕೊಡಲಿಲ್ವಾ? ಆಧಾರ್ ಕಾರ್ಡಲ್ಲಿ 2 ಬರ್ತದೆ, ಮತ್ತಿನ್ನೇನು ಕೊಡಲಿಲ್ಲ? ಇಲ್ಲ ಸರ್. ಓಕೆ. ಖಾತೆ ಆರಂಭ ಮಾಡಲಿಕ್ಕೆ ಆ ಬ್ಯಾಂಕಿನಿಂದ ಎಷ್ಟು ಸಮಯ ಸಿಕ್ತು ತೊಗೊಂಡ್ರು? ಸರ್ ಒಂದು ನಂದು PUC ಮುಗಿದ ಮೇಲೆ ನಾನೊಂದು 2 ತಿಂಗಳಲ್ಲಿ ಅದಾಯಿತು ಸರ್. ಓಕೆ. ಖಾತೆ ಆರಂಭ ಮಾಡಿದ ಮೇಲೆ ಏನೇನು ಬ್ಯಾಂಕಿನ ಸೌಲಭ್ಯ ಸಿಕ್ತು? ಸರ್ ಒಂದು ಡೆಬಿಟ್ ಕಾರ್ಡ್ ಕೊಡ್ತಾರೆ. ಸೊ ನಾನು ಎಲ್ಲಿ ಬೇಕಾದರೂ ಕ್ಯಾಶ್ ವಿತ್ಡ್ರಾ ಮಾಡ್ಕೊಬೋದು ಅಂತ. ಆಮೇಲೆ ನಾನು SBIನೇ ಮೇನ್ ಚೂಸ್ ಮಾಡಿದ್ದು ಅಂತಂದರೆ ಒಂದು ಅದರದ್ದು ATM ಸುಮಾರು ಕಡೆ ಇದೆ. ಸೊ ನನಗೆ ಎಲ್ಲೂ ಒಂದು ಇದಾಗಲ್ಲ. ಎರಡು ಸೌಲಭ್ಯ ಹೇಳಿದ್ರಿ, ಒಂದು ಡೆಬಿಟ್ ಕಾರ್ಡ್ ಮತ್ತೊಂದು ATM. ಡೆಬಿಟ್ ಕಾರ್ಡ್ ಅಂದ್ರೆ ಏನು? ಡೆಬಿಟ್ ಕಾರ್ಡ್ ATM ಕಾರ್ಡ್ ಎರಡು ಆಲ್ಮೋಸ್ಟ್ ಒಂದೇ ಸರ್. ಒಂದೇ. ನಾನು ಹೇಳಿದ್ದು ಡೆಬಿಟ್ ಕಾರ್ಡ್ ಅಂದ್ರೆ ಏನು, ATM ಅಂದ್ರೆ ಏನು?
ಓಕೆ ಸರ್ ಡೆಬಿಟ್ ಓಕೆ ATM ಅಂತಂದರೆ ಒಂದು ಆಟೋಮೇಟೆಡ್ ಟೆಲ್ಲರ್ ಮಷಿನ್ ಅಂತ ಸರ್. ದುಡ್ಡನ್ನ ವಿತ್ಡ್ರಾ ಮಾಡ್ಕೊಳೋದಕ್ಕೆ ಒಂದು ಆ ಮಷಿನ್ ಯೂಸ್ ಆಗುತ್ತೆ. ಸೊ ನಾವು ATM ಇಂದ ದುಡ್ಡು ವಿತ್ಡ್ರಾ ಮಾಡಬೇಕು ಅಂತಂದ್ರೆ ಡೆಬಿಟ್ ಕಾರ್ಡ್ ಯೂಸ್ ಮಾಡಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಹಣ ಪಾವತಿ ಮಾಡಲಿಕ್ಕೆ, ಹಣ ತೆಗಿಲಿಕ್ಕೆ ಬ್ಯಾಂಕಿನ ಸೌಲಭ್ಯ ವ್ಯವಸ್ಥಿತವಾಗಿ ಮುಂಚೆ ಇರೋದಕ್ಕಿಂತ ಬದಲಾವಣೆಯಾಗಿರ್ತಕ್ಕಂಥ ಸೌಲಭ್ಯಗಳು ಯಾವುದು ಸರ್? ಒಂದು ಆನ್ಲೈನ್ ಬ್ಯಾಂಕಿಂಗು. ಆನ್ಲೈನ್ ಬ್ಯಾಂಕಿಂಗ್ ಅಂದ್ರೆ ಏನು? ಸೊ ಆನ್ಲೈನ್ ಬ್ಯಾಂಕಿಂಗ್ ಅಂತಂದರೆ 24/7 ನಾನು ನನ್ನ ಅಕೌಂಟ್ ಮೇಲೆ ಒಂದು ಚೆಕ್ ಇಡ್ಬೋದು. ಅದು ಏನು ನನ್ನ ಬ್ಯಾಲೆನ್ಸ್ ಏನಿದೆ, ಯಾರಿಗಾರು ಮನಿ ಟ್ರಾನ್ಸ್ಫರ್ ಮಾಡಬೇಕು ಅಂತಂದರೆ ನನ್ನೊಂದು ಎಲ್ಲ ನನ್ನ ಫಿಂಗರ್ ಟಿಪ್ಸಲ್ಲಿ ಇರುತ್ತೆ ಪ್ರತಿಯೊಂದಾಗಿ. ATM ನಲ್ಲಿ ಹಣ ಮಾತ್ರ ತೆಗಿಬೋದು ಅಂತ ಹೇಳಿದ್ರಿ. ಹಣ ಅಂದರೆ ಹಣ ಪಾವತಿನೂ ಮಾಡ್ಬೋದಾ? ಮಾಡ್ಬೋದು ಸರ್, ಬಟ್ ಅದಕ್ಕೆ ಕ್ಯಾಶ್ ಡೆಪಾಸಿಟ್ ಮಷಿನ್ಸ್ ಅಂತ ಅಂತಾರೆ. ಅಂದ್ರೆ ಅದು ಎಲ್ಲ ATM ನಲ್ಲೂ ಸಾಧ್ಯ ಇಲ್ಲ. ಕೆಲವೊಂದು ಪರ್ಟಿಕ್ಯುಲರ್ ATMs ಎರಡು ಪರ್ಪಸ್ಗೋಸ್ಕರ ಮಾಡಿರ್ತಾರೆ. ಹಣ ಖಾತೆಗೆ ಸಂದಾಯ ನಿಮ್ಮ ಖಾತೆಗೆ ಮಾತ್ರ ಮಾಡಬಹುದಾ, ಇತರರ ಖಾತೆಗೂ ಮಾಡಬಹುದಾ? ಬೇರೆಯವ್ರ ಖಾತೆಗೂ ಮಾಡ್ಬೋದು ಸರ್, ಬಟ್ ಹೇಗೆ? ಅಂದ್ರೆ ಅವ್ರ ಅಕೌಂಟ್ ನಂಬರ್ ಇರಬೇಕು. ನಿಮ್ಮ ಕೈಲಿ ಸಾಧ್ಯ ಆಗ್ತದ? ಬೇರೆ ಅಕೌಂಟ್ ನಂಬರ್ ನಿಮಗೆ ಗೊತ್ತಿದ್ರೆ ಆಗ್ಬೋದು ಅಂತ ಅನ್ಕೊಳ್ಳಿ ಸರ್. ಆನ್ಲೈನ್ ಬ್ಯಾಂಕಿಂಗ್ ಅಂತ ಹೇಳಿದ್ರಿ, ಅದರಲ್ಲಿ ನೀವು ನೇರವಾಗಿ ಹಣ ಕೊಡ್ಬೋದಲ್ವಾ? ಅದ್ರಲ್ಲಿ ಮಾಡ್ಬೋದು ಸರ್. ಬ್ಯಾಂಕ್ ಟು ಬ್ಯಾಂಕ್ ನಮ್ದೇನು ಒಂದು ಇನ್ವಾಲ್ವ್ಮೆಂಟ್ ಇಲ್ದಲೆ ಡೈರೆಕ್ಟ್ ಬ್ಯಾಂಕ್ ಟು ಬ್ಯಾಂಕ್ ಟ್ರಾನ್ಸ್ಫರ್. ಡಿಜಿಟಲ್ ಬ್ಯಾಂಕಿಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್ ಡಿಜಿಟಲ್ ಬ್ಯಾಂಕಿಂಗ್ ನಲ್ಲಿ ಎಷ್ಟು ಯೂಸಸ್ ಇದೆ, ಅಷ್ಟೇ ತರ ಒಂದು ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಈಗ ಆಗ್ತಾ ಇರೋ ಒಂದು ಡೆವಲಪ್ಮೆಂಟ್ ಪೇಸ್ ನೋಡಿದ್ರೆ ತೀರಾ ಒಬ್ಬೊಬ್ರು ನೆಗೆಟಿವ್ ಆಗಿ ಯೂಸ್ ಮಾಡ್ಕೊತಾ ಇದ್ದಾರೆ. ಅದಕ್ಕೆ ಒಂದು ಬೇಕಾಗಿರುವಂಥ ರೆಗ್ಯುಲೇಷನ್ಸ್ ಒಂದು ಮಾಡಿದ್ರೆ ಇಟ್ ಇಸ್ ಅ ಪ್ರಾಪರ್ ಡೆವಲಪ್ಮೆಂಟ್ ಸರ್. ಆ್ಯಕ್ಚುಲಿ ಡಿಜಿಟಲ್ ಪೇಮೆಂಟಲ್ಲಿ ಭಾರತ ಈಗ ಎಷ್ಟನೇ ಸ್ಥಾನದಲ್ಲಿದೆ ಪ್ರಪಂಚದಲ್ಲಿ? ಗೊತ್ತಿಲ್ಲ ಸರ್. ಎಲ್ಲಿ? ಮೊದಲನೇ ಸ್ಥಾನದಲ್ಲಿ. ಓಕೆ, ವೆಲ್ ಆನ್ಸರ್ಡ್. ಮೇಡಮ್ ವಿಲ್ ಟೇಕ್ ಓವರ್. ಎಸ್, ವಿನಯ್ ಕುಮಾರ್, ನ್ಯೂಸ್ ಪೇಪರ್ ಓದ್ತೀರಾ? ಹೌದು. ಈಗ ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಹೊಸ ಗವರ್ಮೆಂಟ್ ಬಂದ ನಂತರ ಒಂದು 5 ಸ್ಕೀಮ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಅದ್ರ ಬಗ್ಗೆ ಹೇಳ್ತೀರಾ? ಒಂದು ಯುವ ನಿಧಿ, ಮತ್ತು ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ ಮತ್ತು ಶಕ್ತಿ ಅಂತ 5 ಸ್ಕೀಮ್ ಫ್ರೀ ಬಿಸ್ಬಿಟ್ಟಿದ್ದಾರೆ. ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಯುವ ನಿಧಿ ಅಂತಂದರೆ ಅದು ಸ್ಕಾಲರ್ಶಿಪ್ ಸ್ಕೀಮ್ ಮ್ಯಾಮ್. ಗ್ರ್ಯಾಜುಯೇಟ್ ಮತ್ತು ಡಿಪ್ಲೊಮಾ ಹೋಲ್ಡರ್ಸ್ಗೆ, ಅನ್ಎಂಪ್ಲಾಯ್ಡ್ ಯೂತ್ಸ್ಗೆ ಅಂತ ಕೊಡುವಂಥದ್ದು. ಗ್ರ್ಯಾಜುಯೇಟ್ಸ್ಗೆ 3,000 ಪರ್ ಮಂತ್ ಕೊಡ್ತಾರೆ, ಮತ್ತು ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ಕೊಡ್ತಾರೆ. ಗೃಹಲಕ್ಷ್ಮಿ ಅಂತಂದರೆ ಒಂದು ಮನೆಯ ಫಿಮೇಲ್ ಹೆಡ್ಡಿಗೆ 2,000 rupees ಪರ್ ಒಂದು ಫ್ಯಾಮಿಲಿಗೆ ಅಂತ ಕೊಡ್ತಾರೆ. ಮತ್ತು ಗೃಹ ಜ್ಯೋತಿ ಅಂತಂದರೆ ಪ್ರತಿಯೊಂದು ಮನೆಗೆ 200 ಯೂನಿಟ್ಸ್ ಫ್ರೀ ಎಲೆಕ್ಟ್ರಿಸಿಟಿ ಕೊಡ್ತಾರೆ. ಮತ್ತು ಅನ್ನಭಾಗ್ಯ ಅಂತಂದರೆ ಪ್ರತಿಯೊಂದು ಮನೆಗೆ ಪ್ರತಿಯೊಬ್ಬ BPL ಕಾರ್ಡ್ ಹೋಲ್ಡರ್ಸ್ಗೆ 5 kg ಅಡಿಷನಲ್ ಫ್ರೀ ಅಕ್ಕಿ ಕೊಡ್ತಾರೆ. ಮತ್ತು ಶಕ್ತಿ ಅಂತಂದರೆ ಕರ್ನಾಟಕದ ಫಿಮೇಲ್ಗೆ ಫ್ರೀ ಬಸ್ ಫ್ರೀ ಟ್ರಾನ್ಸ್ಪೋರ್ಟೇಷನ್ ಕೇಸ್ ಎಲ್ಲ ಕಡೆಗೆ, ಸ್ಟೇಟಲ್ಲಿ ಎಲ್ಲ ಕಡೆ ಆಲ್ ಓವರ್. ಅದು ಎಲ್ಲರಿಗೆ ಕೊಡ್ತಾರೆ ಅಥವಾ ಅದಕ್ಕೆ ಏನಾದರೂ ಗ್ರೌಂಡ್ ಇದೆ? ಅಂದರೆ ಅದಕ್ಕೆ ಅಂದರೆ ಅವರು ಕರ್ನಾಟಕದಲ್ಲಿ ಒಂದು ವಾಸ ಇರಬೇಕು, ಆಧಾರ್ ಕಾರ್ಡಲ್ಲಿ ಆಧಾರ್ ಕಾರ್ಡ್ ತೋರಿಸ್ಬೇಕಾಗತ್ತೆ. ಓಕೆ ವಿನಯ್, ಈಗ ನಮ್ಮ ರಾಜ್ಯದ ಫೈನಾನ್ಸ್ ಮಿನಿಸ್ಟರ್ ಯಾರು? ರಾಜ್ಯದ ಫೈನಾನ್ಸ್ ಮಿನಿಸ್ಟರ್ ನ್ಯೂಸ್ ಪೇಪರ್ ಓದ್ತಿರಲ್ಲ? ರಾಷ್ಟ್ರದ ಫೈನಾನ್ಸ್ ಮಿನಿಸ್ಟರ್ ಶ್ರೀಮತಿ ನಿರ್ಮಲಾ ಸೀತಾರಾಮನ್. ಗುಡ್. ಮಿನಿಸ್ಟರ್ ಫಾರ್ ಸ್ಟೇಟ್ ಫೈನಾನ್ಸ್? ಸ್ಟೇಟ್ ಫೈನಾನ್ಸ್. ರಾಜ್ಯದ ಆರ್ಥಿಕ ಮಂತ್ರಿ ಯಾರು ಮೇಡಮ್ ಕೇಳಿದ್ದು? ಬಜೆಟ್ ಯಾರು ಮಂಡಿಸಿದರು ಸರ್? ಬಜೆಟ್ ಯಾರು ಮಂಡಿಸಿದ್ರು ಕರ್ನಾಟಕದಲ್ಲಿ? ಸಿದ್ದರಾಮಯ್ಯ. ಸೊ ಅವರೇ ಮುಖ್ಯಮಂತ್ರಿಗಳು, ಅವರೇ ಪೋರ್ಟ್ಫೋಲಿಯೋ ಬೇರೆ ಯಾರಿಗೆ ಕೊಡಲಿಲ್ಲ, ಅವರೇ ಇಟ್ಕೊಂಡಿದ್ದಾರೆ. ಓಕೆ, ಸೊ ಅದು ಎಲ್ಲ ನೀವು ಸ್ವಲ್ಪ ಅಪ್ಡೇಟ್ ಮಾಡ್ಕೊಳ್ಬೇಕು. ವಿನಯ್ ಕುಮಾರ್, ಆಯ್ತು ಸರ್. ವಿನಯ್ ಕುಮಾರ್ ಅವರು, ಈಗ ನೀವು ಹೇಳಿದ್ರಿ ನೀವು ಸಿವಿಲ್ ಸರ್ವಿಸಸ್ ಬರಿತಾ ಇದ್ದೇನೆ ಅಂತ. ಈಗ ನಾಳಿದ್ದು ಸಿವಿಲ್ ಸರ್ವಿಸಸ್ ಅಲ್ಲಿ ಸಿಲೆಕ್ಟ್ ಆದರೆ ಗ್ರಾಮೀಣ ಬ್ಯಾಂಕಲ್ಲಿ ಕಂಟಿನ್ಯೂ ಆಗ್ತೀರಾ, ಬಿಟ್ಟು ಹೋಗ್ತೀರಾ? ಸರ್ ಆ್ಯಕ್ಚುಲಿ ನಾನು 3 ಅಟೆಂಪ್ಟು ಮಾತ್ರ ಸಿವಿಲ್ ಸರ್ವಿಸಸ್ ಮಾಡಬೇಕು ಅಂತ ಮುಂಚೆನೇ ನಾನು ಪ್ರಿಪೇರ್ ಆಗಿದ್ದೆ. ಸೊ ನನ್ನ ಪ್ರಿಯಾರಿಟಿನಲ್ಲಿ ನಾನು ಫಸ್ಟ್ ಅದಕ್ಕೆ ಕೊಟ್ಟಿದ್ದೆ. ಈಗ ಅದನ್ನು ಬಿಟ್ಟು ನಾನು RRB ಅಂತ ನಾನು ಫಿಕ್ಸ್ ಆಗಿದ್ದೆ. ಸೊ ನನಗೀಗ ಅದ್ರ ಮೇಲೆ ಇಂಟ್ರೆಸ್ಟ್ ಇದೆ. ಸೊ ಓಕೆ, ನೀವು ಈ ಸಲ RRB ಅಲ್ಲಿ ಸೆಲೆಕ್ಟ್ ಆಯಿತು ಅಂತ ಅಂದ್ಕೊಳ್ಳೋಣ. ಓಕೆ ಸರ್. ಫೈನಲ್ ಮಾರ್ಕು ಬಂದು ನಾಳೆ ನೀವು IBPS ಕೊಡ್ತೀರಿ, SBI ಕೊಡ್ತೀರಿ. ಅದ್ರಲ್ಲಿ ಸೆಲೆಕ್ಷನ್ ಆದರೆ RRB ಅಲ್ಲಿ ಹೋಗ್ತಾರೆ. ನಾನು ಇಂಟೆನ್ಷನಲಿ ನನಗೆ ಒಂದು ಇದೆ ಅಂತಂದ್ರೆ RRB ನಲ್ಲಿ ಒಂದು ಅಂತಂದ್ರೆ ರೀಜನಲ್ ಪೋಸ್ಟಿಂಗ್ ಜಾಸ್ತಿ ಇರುತ್ತೆ. ಮೈನ್ ಆಗೋದು ರೀಜನಲ್ ಪೋಸ್ಟ್, ರೂರಲ್ ಪೋಸ್ಟಿಂಗ್ ಆಗುತ್ತೆ. ನನಗೆ ಒಂದು ರೂರಲ್ ಕಡೆ ಆದಷ್ಟು ಸಿಟಿಯಿಂದ ಸ್ವಲ್ಪ ದೂರ ಇದ್ದು ಕೆಲಸ ಮಾಡೋ ಅದೊಂದು ಪ್ಯಾಷನ್ ಇದೆ ಸರ್. ಅದಕ್ಕೋಸ್ಕರ ನಾನು ಮೇನ್ ಮಾಡಿದ್ದ ಅಟೆಂಡ್ ಮಾಡಿದ ರೀಸನ್ನೇ ಅದು ಸರ್. ಕರ್ನಾಟಕದಲ್ಲಿ ಎಷ್ಟು ಗ್ರಾಮೀಣ ಬ್ಯಾಂಕ್ ಇದೆ? ಕರ್ನಾಟಕದಲ್ಲಿ
ಅದೊಂದು ನೋಡಿಲ್ಲ ಸರ್ ಟೋಟಲಿ ಕರ್ನಾಟಕದಲ್ಲಿ ಗ್ರಾಮೀಣ ಬ್ಯಾಂಕ್ ಅಷ್ಟೇ, ಕರ್ನಾಟಕದಲ್ಲಿ ನಮ್ಮ ರಾಜ್ಯದಲ್ಲಿ. ಸರ್ ಕರ್ನಾಟಕದ್ದು ಗೊತ್ತಿಲ್ಲ. ನಮ್ಮ ರಾಜ್ಯದ್ದು ನೀವು ಯಾವ ಬ್ಯಾಂಕಿಗೆ ಆಪ್ಷನ್ ಕೊಡಿ? ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಸರ್. ಕರ್ನಾಟಕ ಗ್ರಾಮೀಣ ಬ್ಯಾಂಕ್. ಮತ್ತೊಂದು ಯಾವುದು ಬ್ಯಾಂಕು? ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್. ಎರಡೇ ಎರಡೇ ಇರೋದು ಅಲ್ವಾ? ಅದು ಯಾಕೆ ಕರ್ನಾಟಕ ಗ್ರಾಮೀಣ ಬ್ಯಾಂಕಿಗೆ ಕೊಟ್ಟಿದ್ದೀರಿ? ಸರ್ ನಮ್ಮ ಒಂದು ಊರಿನ ಹತ್ರಕ್ಕೆ ಇರೋದೊಂದು ಅದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್. ಸೊ ನಿಮ್ಮ ಏರಿಯಾದಲ್ಲಿ. ಸೊ ಈಗ ಗೌರ್ಮೆಂಟು ಎಲ್ಲ ಬ್ಯಾಂಕ್ಗಳನ್ನು ಮರ್ಜ್ ಮಾಡಿ ಒಂದು ಬ್ಯಾಂಕ್ ಮಾಡಬೇಕು ಅಂತ ಇದೆ. ಆವಾಗ ಇಡೀ ರಾಜ್ಯಕ್ಕೆ ಒಂದು ಬ್ಯಾಂಕ್ ಆಗ್ತದೆ. ಆವಾಗ ನೀವು ಎಲ್ಲಿಯೂ ಹೋಗ್ಲಿಕ್ಕೆ ರೆಡಿ ಇದ್ದೀರಾ? ನಿಮ್ಮ ಊರಲ್ಲೇ ಬೇಕು ಅಂತ ಇಲ್ಲ ಸರ್, ರಾಜ್ಯದಲ್ಲಿ ಎಲ್ಲಿಯೂ ಹೋಗ್ಲಿಕ್ಕೆ ರೆಡಿ ಇದೆ? ಓಕೆ ಓಕೆ ವಿನಯ್ ಕುಮಾರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಸೊ your interview has gone well. Okay. The confidence level is good, body language is good. Anything you wanted to say? ಏನಿಲ್ಲ, ಕಮ್ಯುನಿಕೇಶನ್ ಈಸ್ ಗುಡ್, ಬಟ್ ಯು ನೀಡ್ ಟು ಬಿ ಲಿಟ್ಲ್ ಸ್ಲೋ. ನಿಧಾನವಾಗಿ ನೀವು ಉತ್ತರ ಕೊಡಬೇಕು. ಇನ್ನೂ ನಿಧಾನ. ಅವಾಗ ವಿ ವಿಲ್ ಗ್ರಾಸ್ಪ್ ಯುವರ್ ಆನ್ಸರ್. ವೆರಿ ಗುಡ್, ಬಟ್ ಮೇಕ್ ಇಟ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. All the best for you. I think it was good.